ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬ್ಲೌಸ್ ಇವತ್ತಿಗೆ ಫಿನಿಶಿಂಗ್ ಯಾವ ರೀತಿ ಮಾಡೋದು ಅನ್ನೋದ್ರ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ನಾನೀಗ ಬ್ಯಾಕು, ಫ್ರಂಟು, ತೋಳು ಎಲ್ಲ ಬ್ಲೌಸನ್ನ ಅಟ್ಯಾಚ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಈಗ ನಾನು ಬ್ಲೌಸ್ ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಫಿನಿಶಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಆದಮೇಲೆ ಈ ರೀತಿ ಭುಜ ಎಲ್ಲ ಜಾಯಿಂಟ್ನ ಸ್ಟಿಚ್ ಮಾಡ್ಕೊಬೇಕು. ಈ ರೀತಿ ಬ್ಯಾಕು ಫ್ರಂಟು ಈ ರೀತಿ ಜೋಡಿಸ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಬೇಕು. ಡಬಲ್ ಸ್ಟಿಚ್ ಮಾಡ್ಕೊಬೇಕು. ಭುಜ ಡಬಲ್ ಸ್ಟಿಚ್ಚು. ನೆಕ್ಸ್ಟ್ ಬಂದು ಇವೆರಡು ಒಂದೇ ಸಮ ಇದೆಯಾ ನೋಡ್ಕೊಬೇಕು. ಇದು ಸ್ವಲ್ಪ ಬ್ಯಾಕ್ ಸೈಡು ಒಂದು 1/4 ಇಂಚು ಉದ್ದ ಇತ್ತು. ಸ್ವಲ್ಪ ನಾನು ಕ್ರಾಸ್ ಕಡೆನೇ ಇನ್ನೊಂದು 1/4 ಇಂಚು ಸ್ಟಿಚ್ ಮಾಡಿಕೊಂಡೆ. ಈಗ ಸರಿಯಾಗಿದೆ. ಎರಡು ಕಡೆನೇ ಒಂದು 1/4 ಇಂಚು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಅಲ್ಲೊಂದು ಸ್ವಲ್ಪ 1/4 ಇಂಚು ಬಟ್ಟೆ ಜಾಸ್ತಿ ಅನಿಸಿತ್ತು, ಮಾಡಿಕೊಂಡೆ. ಈಗ ಎರಡು ಕಡೆನೂ ಸಮವಾಗಿದೆ. ಈ ರೀತಿ ನೋಡ್ಕೊಳ್ತೀನಿ. ಈಗ ನೆಕ್ಸ್ಟ್ ಬಂದು ಲೆಫ್ಟ್ ಸೈಡು ತೋಳು ಫಿನಿಶಿಂಗ್ ಮಾಡ್ತಾಯಿದ್ದೀನಿ, ಸ್ಟಿಚ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿದೆ ನೋಡ್ಕೊಳ್ತೀನಿ ಎರಡೂ. ಸ್ವಲ್ಪ ಬಟ್ಟೆ ಏನಾದರೂ ಜಾಯಿಂಟ್ ಮಾಡೋಂಗಿದ್ರೆ ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಯಾಕೆ ಈ ರೀತಿ ನಾನು ಸ್ಟಿಚ್ ಮಾಡ್ತಿದ್ದೀನಿ ಅಂದರೆ, ನಾವು ಸ್ವಲ್ಪ ಓಲ್ ಥರ ಕಾಣಿಸುತ್ತಲ್ಲಿ ನಾವು ಡಿಸೈನ್ ಮಾಡಿರ್ತೀವಲ್ಲ, ಅಲ್ಲಿ ಸ್ವಲ್ಪ ನಾನು ಪೈಪಿಂಗ್ ಕೊಡ್ತಾಯಿದ್ದೀನಿ. ಭುಜದ ಮೇಲೆ ಇಲ್ಲ ಅಂದರೆ ದಾರನೇ ಕಾಣಿಸುತ್ತೆ. ಹಂಗಾಗಿ ಭುಜದಲ್ಲಿ ಸ್ವಲ್ಪ ಡಿಸೈನ್ ಮೇಲೆ ಓಲ್ ಥರ ಆಗುತ್ತೆ ಅನ್ನೋಕ್ಕೋಸ್ಕರ ಈ ರೀತಿ ಪೈಪಿಂಗ್ ಕೊಡ್ತೀನಿ. ಎರಡು ಕಡೆ ಭುಜಕ್ಕೂ ಈ ಥರ ನಾನು ಪೈಪಿಂಗ್ ಮಾಡ್ಕೊಳ್ತೀನಿ. ಆಗ ಬ್ಲೌಸು ತೋಳ ಹತ್ರ ಫಿನಿಶಿಂಗು ಕ್ಲೀನಾಗಿ ಬರುತ್ತೆ. ದಾರ ಎಲ್ಲ ಬಿಚ್ಚಂಗೆ ಕಾಣಿಸಲ್ಲ. ಎರಡು ಕಡೆ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ತೋಳು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತೋಳಾಗಿದ್ದ ತಕ್ಷಣ ಒಂದ್ಸರಿ ಓರ್ಲಾಕು ಮತ್ತು ಭುಜ ಆಗಿದ್ದ ತಕ್ಷಣ ಒಂದ್ಸಲಿ ಓರ್ಲಾಕು ಮಾಡೋದ್ರಿಂದ ಸ್ವಲ್ಪ ಬ್ಲೌಸು ಬೇಗ ಆದಂಗೆ ಅನಿಸಲ್ಲ. ಹಂಗಾಗಿ ನಾನು ಎಲ್ಲ ಬ್ಲೌಸು ಫುಲ್ ಫಿನಿಶಿಂಗ್ ಆದಮೇಲೆ ಲಾಸ್ಟಿಗೆ ಓರ್ಲಾಕ್ ಮಾಡೋಣ ಅಂತ ಓರ್ಲಾಕ್ ಮಾಡಿಲ್ಲ. ಪದೇ ಎದ್ದೊಳ್ಬೇಕಾಗುತ್ತಲ್ಲ ಓರ್ಲಾಕಿಗೆ ಅಂದ್ಕೊಂಡು. ಇದಕ್ಕೂ ನಾವು ತೋಳಿಗೂ ಡಬಲ್ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ಭುಜ ನಾವು ತೋಳು ಜಾಯಿಂಟ್ ಮಾಡ್ತೀವಲ್ಲ, ಆಗ ಇಲ್ಲಿ ಸ್ವಲ್ಪ ಬಟ್ಟೆ ಸಾಲ್ಟೇಜ್ ಆಯಿತು. ಅದು ಮತ್ತು ಪುನಃ ನಾನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ನಾನು ಒಂದೊಂದಾಗಿ ತೋರಿಸಿದ್ದೀನಿ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿದೆ ಅನ್ನೋದ್ರದ್ದು ಬಗ್ಗೆ ನೋಡಿ. ಈ ರೀತಿ ಅಲ್ಲಿ ದಾರ ಕಾಣಲ್ಲ ಅನ್ನೋಕ್ಕೋಸ್ಕರ ಅಲ್ಲಿ ನಾನು ಪೈಪಿಂಗ್ ಕೊಟ್ಟಿದ್ದು ನೀಟಾಗಿ ಕಾಣಿಸುತ್ತಲ್ಲಿ ಭುಜದ ಹತ್ರ. ಈಗ ಭುಜ ನಾನು ತೋಳನ್ನು ಮೆಜರ್ಮೆಂಟ್ ತೊಗೊಂಡಿದ್ನಲ್ಲ, ಅಲ್ಲಿ ತೊಗೊಂಡು ಸರಿಗಿದೆಯಾ ನೋಡ್ಕೊಳ್ತೀನಿ. ಆ ರೀತಿ ನೋಡಿಕೊಂಡು ಕಂಕ್ಳು ಸಹ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಕೆಲವೊಂದು ಬ್ಲೌಸ್ಗಳು ವಿಡಿಯೋ ಮಾಡೋಕ್ಕೂ ಆಗೋಲ್ಲ, ಸ್ಟಿಚ್ ಮಾಡಿದಾಗ ಅದು ಮಾಡೋಕ್ಕಾಗಲ್ಲ, ತುಂಬ ಬ್ಯುಸಿ ಇರುತ್ತೆ. ಯಾವುದು ನಮಗೆ ಫ್ರೀಯಾಗಿ ಮಾಡೋಕ್ಕಾಗುತ್ತಲ್ಲ, ಹಂಗಾಗಿ ನಾನು ಇದನ್ನು ಫ್ರೀಯಾಗಿ ಮಾಡಿಕೊಂಡು ವಿಡಿಯೋ ಹಾಕಿದ್ದೀನಿ. ಕೆಲವೊಂದು ವಿಡಿಯೋ ಮಾಡೋಕ್ಕೂ ಆಗಲ್ಲ, ವಿಡಿಯೋಗೆ ಹಾಕೋಕ್ಕೂ ಯೂಟ್ಯೂಬಿಗೆ ಹಾಕೋಕ್ಕೂ ಆಗಲ್ಲ, ಅಷ್ಟು ಅರ್ಜೆಂಟ್ ಇರುತ್ತೆ.
ಅರ್ಜೆಂಟಾಗಿ ಬಂದು ಇಸ್ಕೊಂಡು ಹೋಗ್ಬಿಡ್ತಾರೆ, ಫೋಟೋ ತೆಕ್ಕೊಳ್ಳೋಕ್ಕೂ ಸಹ ಆಗಲ್ಲ. ಈಗ ನಾನು ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ. ಮೂರು ಸ್ಟಿಚ್ ಮಾಡಬೇಕು. ಈಗ ಒಂದು ಕಡೆದಾಯಿತು, ಲೆಫ್ಟ್ ಸೈಡ್ ರೆಡಿ ಮಾಡಿಕೊಂಡೆ. ಈಗ ರೈಟ್ ಸೈಡದ್ದು ಸ್ಟಿಚ್ ಮಾಡ್ಕೊಳ್ತೀನಿ. ಫೋಟೋ ಬ್ಲೌಸ್ ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.